ಅಮಿತ್ ಶಾ ಅವರು ಕಾಲೇಜಲ್ಲಿ ಓದ್ಬೇಕಾದ್ರೆ ಸ್ಟೂಡೆಂಟ್ ಲೀಡರ್ ಎಲೆಕ್ಷನ್ ಗೆ ನಿಲ್ತಾರೆ. ಇವರ ಪಕ್ಷದ ಹೆಸರು ಎಬಿವಿಪಿ ಸ್ಟೂಡೆಂಟ್ ಯೂನಿಯನ್. ಇದು RSS ಅಂಡರ್ ಬರುತ್ತೆ. ಇವರ ವಿರುದ್ಧ NSUI ಕಡೆಯಿಂದ ಉಮಿತ್ ಭಾರತಿ ಅನ್ನೋ ಹುಡುಗಿ ಎಲೆಕ್ಷನ್ ಗೆ ಆಪೋಸಿಷನ್ ಕ್ಯಾಂಡಿಡೇಟ್ ಆಗಿ ನಿಲ್ತಾರೆ. ಈ ಕಾಲೇಜಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ. ಮೆಜಾರಿಟಿ ಎಲ್ಲಾ ಹೆಣ್ಣು ಮಕ್ಕಳು ಉಮಿತ್ ಭಾರತಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಮಿತ್ ಶಾ ಅವರು ಸೋಲೋದು ಕನ್ಫರ್ಮ್ ಆಗಿರುತ್ತೆ. ನಂತರ ಅಮಿತ್ ಶಾ ಮತ್ತೆ ಇವ್ರ ಸಪೋರ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳ ತಂದೆ ತಾಯಿಯ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಎಲೆಕ್ಷನ್ ಹಿಂದಿನ ದಿನ ಅವ್ರಗಳ ಮನೆಗೆ ಫೋನ್ ಮಾಡಿ, ನಾಳೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಎಲೆಕ್ಷನ್ಗೆ ಅಂತ ಹೇಳಿ ಕಾಲೇಜ್ಗೆ ಕಳಿಸ್ಬೇಡಿ, ಯಾಕಂದ್ರೆ ನಾಳೆ ಕಾಲೇಜಲ್ಲಿ ದೊಡ್ಡ ಗಲಾಟೆ ನಡೀಬಹುದು, ನಿಮ್ಮ ಹೆಣ್ಣು ಮಕ್ಕಳಿಗೆ ಅಪಾಯ ಆಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳಿ ಅವ್ರಗಳ ತಂದೆ ತಾಯಿಯನ್ನ ಬೆದರಿಸ್ತಾರೆ. ನೆಕ್ಸ್ಟ್ ಡೇ ಮೋಸ್ಟ್ ಆಫ್ ಆಲ್ ಹೆಣ್ಮಕ್ಳು ಓಟ್ ಹಾಕೋದಕ್ಕೆ ಕಾಲೇಜ್ಗೆ ಬರಲ್ಲ. ಪೇರೆಂಟ್ಸ್ ಭಯಪಟ್ಟು ಹೆಣ್ಮಕ್ಳನ್ನ ಕಾಲೇಜ್ಗೆ ಕಳ್ಸಿರಲ್ಲ. ಇದರಿಂದ ಉಮಿತ್ ಭಾರತಿಗೆ ಸಿಗ್ಬೇಕಾಗಿದ್ದ ಹೆಣ್ಣು ಮಕ್ಕಳ ಓಟ್ ಸಿಕ್ಕಿರಲ್ಲ. ನಂತರ ಅಮಿತ್ ಶಾ ಅವರು ಈಸಿಯಾಗಿ ಎಲೆಕ್ಷನ್ ಆಗಿದ್ದು ಸ್ಟೂಡೆಂಟ್ ಲೀಡರ್ ಆಗ್ತಾರೆ. ಇವಾಗ ನೀವೇ ಯೋಚನೆ ಮಾಡಿ, ಕಾಲೇಜ್ ಟೈಮ್ ಅಲ್ಲೇ ಇವರ ಯೋಚನೆಗಳು ಈ ರೀತಿ ಇದ್ವು ಅಂದ್ರೆ ಇವಾಗ ಯಾವ ರೀತಿ ಇರಬೇಡ. ಅಷ್ಟಿಲ್ದೆ ಹೇಳ್ತಾರ ಇವ್ರನ್ನ ಬಿಜೆಪಿಯ ಚಾಣಾಕ್ಷ ಅಂತ.